ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ನುಗ್ಗೆಕಾಯಿ ಸಾಂಬಾರ್ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಎಲ್ಲರೂ ಮಾಡೋ ತರ ನಾವು ಮಾಡೋದು ಬೇಡ, ಸ್ಪೆಷಲ್ ಆಗಿ ಮಾಡೋಣ. ಇವತ್ತು ನುಗ್ಗೆಕಾಯಿ ಸಾಂಬಾರ್ನ ಸಣ್ಣ ಸಾಂಬಾರ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನು ಒಂದು 5 ನುಗ್ಗೆಕಾಯಿ ತಗೊಂಡಿದ್ದೀನಿ, ಜೊತೆಗೆ 2 ಟೊಮೆಟೊ ಹಚ್ಕೊಂಡಿದ್ದೆ, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ್ಳೋಣ. ಆ 5 ನಿಮಿಷದ ಗ್ಯಾಪ್ ಅಲ್ಲಿ ಇದಕ್ಕೊಂದು ಮಸಾಲೆ ರುಬ್ಕೊಂಡ್ಬಿಡೋಣ. 3 ಚಮಚ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋಣ ಇವತ್ತು. ಕಾಯಿ ಮತ್ತೆ ಸಾಂಬಾರ್ ಪುಡಿ ರುಬ್ಕೊಂಡು ಬಂದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಒಗ್ಗರಣೆನ ಸಾಂಬಾರ್ಗೆ ಹಾಕ್ಬಿಟ್ರೆ ಸ್ಪೆಷಲ್ ಆಗಿರೋಂಥ ನುಗ್ಗೆಕಾಯಿ ಸಾಂಬಾರ್ ರೆಡಿ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ನುಗ್ಗೆಕಾಯಿ ಸಾಂಬಾರ್ ಏನ್ ಸಗಲಾಗಿರುತ್ತಲ್ವಾ, ಮದುವೆ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರ್ ತಿಂತಾ ಇದ್ರೆ, ಮದುವೆ ಮನೇಲಾಗಿರ್ಬೋದು ಹೋಟೆಲ್ಗಳಲ್ಲಾಗಿರ್ಬೋದು, ಆ ನುಗ್ಗೆಕಾಯಿ ಸಾಂಬಾರ್ ತಿಂತಾ ಇದ್ರೆ ಇನ್ನು ತಿಂತಾ ಇರೋಣ ಅನ್ಸುತ್ತೆ. ಸೊ ಅದನ್ನ ನಾವು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ತೋರ್ಸೋದಕ್ಕೆ ಬಂದಿದ್ದೀನಿ. ಈ ಹಿಂದೆ ನಿಮ್ಗೆ ಉಡುಪಿ ಶೈಲಿಯ ಸಾಂಬಾರ್ ಪೌಡರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಅದೇ ಪುಡಿ ಉಪಯೋಗಿಸ್ಕೊಂಡು ಇವತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡೋಣ. ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ ನುಗ್ಗೆಕಾಯಿ ಸಾಂಬಾರ್ ಮಾಡುವ ವಿಧಾನ. ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ, ದೇವರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಚಿದಾಗಿದೆ. ತುಂಬಾ ಸಿಂಪಲ್ಲು, ಆದ್ರೆ ಎಲ್ಲರೂ ಮಾಡೋ ತರ ನಾವು ಮಾಡೋದು ಬೇಡ, ಸ್ಪೆಷಲ್ ಆಗಿ ಮಾಡೋಣ ಇವತ್ತು ನುಗ್ಗೆಕಾಯಿ ಸಾಂಬಾರ್ನ. ನಾನು ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರ್ ಹೇಗ್ ಮಾಡ್ತೇನೆ ಅನ್ನೋದನ್ನ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಸಣ್ಣ ಸಾಂಬಾರ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ ಅವಾಗಲೇ, ಸ್ವಲ್ಪ ವಿಭಿನ್ನವಾಗಿ ಸ್ಪೆಷಲ್ ಆಗಿ ಮಾಡೋಣ ಅಂತ. ಹಾಗಾಗಿ ನಾನು ಸಾಂಬಾರ್ ಈರುಳ್ಳಿ ಹಾಕೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ ನುಗ್ಗೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮನೆಯಲ್ಲಿ ಮಾಡುವಾಗ ನಿಮಗೆ ಸಾಂಬಾರ್ ಈರುಳ್ಳಿ ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿನೇ ಒಂದು 2 ರಿಂದ 3 ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡು ಹಾಕೋಬಹುದು. ತುಂಬಾ ಫ್ರೈ ಮಾಡ್ಕೋಬೇಕಂತ ಏನಿಲ್ಲ. ಈರುಳ್ಳಿನ ಒಂದು 50 ಭಾಗ ಫ್ರೈ ಆದ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಕಡ್ಡಿ ಕರಿಬೇವು ಸೊಪ್ಪು. ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ಒಂದು 5 ನುಗ್ಗೆಕಾಯಿ ತಗೊಂಡಿದ್ದೀನಿ. ನುಗ್ಗೆಕಾಯಿನ ಸಣ್ಣದಾಗಿ ಹಚ್ಕೊಂಡು ಆ ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ನಾವು ಹಾಕಿರೋಂಥ ನುಗ್ಗೆಕಾಯಿ ಇಲ್ಲಿ ಫ್ರೈ ಮಾಡ್ಕೊಂಡ್ರೇನೆ ಒಂದು 50 to 60% ಇಲ್ಲೇ ಅದು ಬೆಂದು ಬಿಡುತ್ತೆ. ಸೊ ನಾರ್ಮಲ್ ಆಗಿ ಏನು ಮಾಡ್ತಾರೆ, ನುಗ್ಗೆಕಾಯಿ ಸಾಂಬಾರು ಮಾಡುವಾಗ ಬೇಳೆ ಕಟ್ಟಿಗೆ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಕುದಿಸ್ಬಿಡ್ತಾರೆ. ಬಟ್ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ, ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಸ್ನೇಹಿತರೆ, ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಟೊಮೆಟೊ ಹಚ್ಕೊಂಡಿದ್ದೆ, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನೀರು ಹಾಕಿ ಬೇಯಿಸ್ಕೋಬೇಕು. ನೋಡಿ, ನಾವು ಫ್ರೈ ಮಾಡೋದೇ ಬೇರೆ, ಬೇಯಿಸ್ಕೊಳ್ಳೋದೇ ಬೇರೆ. ಫ್ರೈ ಮಾಡಿ ಹಾಕಿದ್ರೆ ಒಂದು ರುಚಿ ಬರುತ್ತೆ, ನೀವು ಬೇಯಿಸ್ಕೊಂಡು ಹಾಕೋದ್ರಿಂದ ಬೇರೆ ಥರನೇ ರುಚಿ ಬರುತ್ತೆ. ಫ್ರೈ ಮಾಡ್ಕೊಂಡು ಒಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ನಾವು ಇಲ್ಲಿ ಹಾಕಿರೋಂಥ ಟೊಮೆಟೊ
ಸ್ವಲ್ಪ ಮೆತ್ತಗಾಗಲಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ನೇಹಿತರೆ, ನಾವು ಹಾಕೊಂಡಿರೋಂಥ ಈರುಳ್ಳಿ, ನುಗ್ಗೆಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಒಂದ್ಸಲ ಕೂಡಿಸ್ಬಿಟ್ಟು ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಇದು ತರಕಾರಿ ನಾವೇನು ಹಾಕಿದೀವಲ್ಲ ಅದು ಮುಳುಗುವಷ್ಟು ಮಾತ್ರ ನೀರು ಹಾಕೊಳ್ಳಿ, ತುಂಬ ಹಾಕೊಳ್ಳೋಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮುಂದಕ್ಕೆ ನೀರು ಆ್ಯಡ್ ಮಾಡ್ಕೋಬಹುದು. ಒಂದು 5 ನಿಮಿಷ ಇದು ನೀರ್ ಜೊತೆ ಬೇಯಲಿ. ಸ್ನೇಹಿತರೆ, ನೀರ್ ಜೊತೆ ತರಕಾರಿಗಳು ಚೆನ್ನಾಗಿ ಬೇಯಲಿ. ಒಂದು 5 ನಿಮಿಷ ಬೇಯಬೇಕು. ಆ 5 ನಿಮಿಷದ ಗ್ಯಾಪ್ ಅಲ್ಲಿ ಇದಕ್ಕೊಂದು ಮಸಾಲೆ ರುಬ್ಕೊಂಡ್ಬಿಡೋಣ. ನಾನು ಒಂದು ಅರ್ಧ ಕಾಯಿ ಹೋಳು ತಗೊಂಡಿದ್ದೀನಿ, ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಜಾರ್ಗೆ. ಜೊತೆಗೆ ಸಾಂಬಾರ್ ಪುಡಿ ಹಾಕೋಬೇಕು. ಹಿಂದಿನ ಸಂಚಿಕೆಗಳಲ್ಲಿ ತೋರಿಸ್ಕೊಟ್ಟಿದ್ದೆ ಉಡುಪಿ ಶೈಲಿಯ ಸಾಂಬಾರ್ ಪೌಡರ್ ಹೇಗ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಅನ್ಬಿಟ್ಟು. ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹೇಗ್ ಮಾಡೋದು ಉಡುಪಿ ಶೈಲಿಯ ಸಾಂಬಾರ್ ಪುಡಿ ಅಂತ ತೋರಿಸ್ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ಈಗ ಅದೇ ಸಾಂಬಾರ್ ಪುಡಿ ಉಪಯೋಗಿಸ್ಕೊಂಡು ಸಾಂಬಾರ್ ಕೂಡ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಾಯಿ ಹೋಳು ತುರಿದಿರೋದು ಹಾಕಿದ್ದೆ. ಇದಕ್ಕೆ ಒಂದು 3 ಚಮಚ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕು ಅಂದ್ರೆ ಇನ್ನೊಂದು ಅರ್ಧ ಚಮಚ ಜಾಸ್ತಿ ಹಾಕೋಬಹುದು. ನೋಡಿ, ಸಾಮಾನ್ಯವಾಗಿ ಸಾಂಬಾರ್ಗೆ ರುಬ್ಬುವಾಗ ಕಾಯಿ ಜೊತೆ ಸಾಂಬಾರ್ ಪೌಡರ್ ಹಾಕೊಂಡು ರುಬ್ತಾರೆ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋಣ ಇವತ್ತು. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಇದನ್ನ ಹಾಕೊಂಡು ಒಂದ್ಸಲ ರುಬ್ಬಿಟ್ಟು ಇದರಲ್ಲಿ ಸಾಂಬಾರ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಈಗ ಪದಾರ್ಥ ಎಲ್ಲ ಹಾಕೊಂಡಿದ್ದೀನಿ, ಇದನ್ನ ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ, ತರಕಾರಿ ಚೆನ್ನಾಗಿ ನೀರ್ ಜೊತೆ ಕುದೀತಾ ಇದೆ. ಕಾಯಿ ಮತ್ತೆ ಸಾಂಬಾರ್ ಪುಡಿ ರುಬ್ಕೊಂಡು ಬಂದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಆ ನೀರನ್ನು ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ರುಬ್ಬಿದಂಥ ಮಸಾಲ ಎಲ್ಲ ಹಾಕಿದ್ದಾಗಿದೆ. ಒಂದ್ಸಲ ಇದನ್ನ ಚೆನ್ನಾಗಿ ಕೂಡಿಸ್ಕೊಂಡ್ಬಿಡೋಣ. ಕೂಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕೋಬೋದು. ನೋಡಿ, ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿದ್ರೆ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ಕೂಡಿಸ್ಕೊಂಡ್ಬಿಡೋಣ. ಸ್ನೇಹಿತರೆ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಾನು ಒಂದು 1/4 ಕಪ್ ಆಗೋಷ್ಟು ಬೇಳೆನ ಚೆನ್ನಾಗಿ ತೊಳೆದು 3 ವಿಷಲ್ ಕೂಗಿಸ್ಕೊಂಡು ಅದನ್ನು ತಗೊಂಡು ಬಂದಿದ್ದೀನಿ. ಈ ಬೇಳೆ ಕಟ್ಟನ್ನು ಕೂಡ ಇಲ್ಲಿಗೆ ಹಾಕೊಳ್ಳೋಣ. ಬೇಳೆ ಕಟ್ಟಿನ ಜೊತೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ಹಿಂಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ಕೂಡಿಸ್ಕೊಂಬಿಡೋಣ. ಉಪ್ಪು, ಬೆಲ್ಲದ ಸಿಹಿ, ಹಾಕಿರೋಂಥ ಹುಣಸೆ ಹಣ್ಣಿನ ರಸ ಎಲ್ಲ ಕಡೆ ಹರಡಲಿ. ಹಾಗಾಗಿ ಒಂದು ಸಲ ಇದನ್ನು ಕೂಡಿಸ್ಕೊಂಬಿಡೋಣ. ನಾನು ನಿಮಗೆ ಅವಾಗಲೇ ಹೇಳಿದೆ, ನಾನು ನಾರ್ಮಲ್ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇಲ್ಲ, ಒಂಥರ ಸ್ಪೆಷಲ್ ಆಗಿರೋ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ. ಏನಪ್ಪ ಸ್ಪೆಷಲ್ ಅಂದರೆ ನೋಡಿ, 1 ಕಟ್ಟಾಗುವಷ್ಟು ದಂಟಿನ ಸೊಪ್ಪು, ನಾರ್ಮಲ್ ಹಸಿರು ಬಣ್ಣದ್ದು ಮತ್ತು ಪಿಂಕ್ ಬಣ್ಣದ್ದು 2 ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ಯಾರು ಹಾಕಲ್ಲ. ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೊಂದು ಸೊಪ್ಪಾಯ್ತು ಅಂತ ಅನ್ಕೋಬೇಡಿ. ಸೊಪ್ಪು ಬೆಂದಮೇಲೆ ಇಷ್ಟ ಆಗುತ್ತೆ ಅದು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು, ಇದು ನಾರ್ಮಲ್ ನುಗ್ಗೆಕಾಯಿ ಸಾಂಬಾರಲ್ಲ, ಸ್ಪೆಷಲ್ ಆಗಿರೋ ನುಗ್ಗೆಕಾಯಿ ಸಾಂಬಾರು ಅಂತ. ಸ್ನೇಹಿತರೆ, ಹಾಕಬೇಕಾಗಿದ್ದಂಥ ಪದಾರ್ಥ ಎಲ್ಲ ಹಾಕಿದ್ದಾಗಿದೆ. 1 ರೌಂಡ್ ಕುದಿಲಿ. ಅದು ಪೂರ್ತಿ ಕುದಿಯುವಷ್ಟೊತ್ತಿಗೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ.
1 ಕಡ್ಡಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿನ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಫ್ರೈ ಮಾಡ್ಕೊಂಬಿಟ್ಟು ಒಗ್ಗರಣೆನ ಸಾಂಬಾರಿಗೆ ಹಾಕ್ಬಿಟ್ರೆ ಸ್ಪೆಷಲ್ ಆಗಿರೋಂಥ ನುಗ್ಗೆಕಾಯಿ ಸಾಂಬಾರು ರೆಡಿ. ಈಗ ಇದನ್ನು ಸಾಂಬಾರಿಗೆ ಹಾಕ್ಬಿಡೋಣ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರು ರೆಡಿ. ಅನ್ನಕ್ಕೆ ಹಾಕೊಂಡು ತಿನ್ನೋದೆ, ಬ್ಯಾಟಿಂಗ್ ಮಾಡ್ತಾ ಇರೋದೆ. ನೀರು ಹಾಕೊಳ್ಳುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ. ತುಂಬ ನೀರು ಹಾಕ್ಕೊಂಡು ರಸಮ್ ಥರನೂ ಮಾಡೋದು ಬೇಡ, ಇಲ್ಲ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ಥರ ಇದ್ದರೆ ಸಾಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಒಂದು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಡ್ಬಿಡೋಣ. ನಾವು ಮನೆಗಳಲ್ಲಿ ಮಾಡೋವಂಥ ಸಾಂಬಾರು ಚೆನ್ನಾಗಿ ಕುದ್ದಿದೆ ಇಲ್ಲ ಅನ್ನೋದಕ್ಕೆ ಸಾಂಬಾರು ಮಾಡುವಾಗ ನೊರೆ ಕಟ್ಟುತ್ತೆ. ಆ ನೊರೆ ಪೂರ್ತಿ ಕಮ್ಮಿ ಆದರೆ ಸಾಂಬಾರು ಚೆನ್ನಾಗಿ ಕುದ್ದು ಹದವಾಗಿ ಆಗಿದೆ ಅಂತ. ಸೊ ನೊರೆ ಎಲ್ಲೂ ಇಲ್ಲ. ಈಗ ಒಲೆ ಆಫ್ ಮಾಡಿಬಿಡೋಣ. ಈಗ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ಒಂದ್ಸಲ ತಿನ್ನೋಡ್ಬಿಡೋಣ. ಸ್ನೇಹಿತರೆ, ಅನ್ನ ರೆಡಿ ಇದೆ, ಸಾಂಬಾರು ರೆಡಿ ಇದೆ, ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ನೋಡಿ ಅವಾಗಲೇ ಒಂದು ಕಟ್ಟು ನಾವು ಸೊಪ್ಪು ಹಾಕಿದ್ವಿ. ಆ ಸೊಪ್ಪು ಎಲೆ ಮೇರೆ ಕಾಯಿ ಥರ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ. ಅಲ್ಲೋ ಎಲ್ಲೋ ಒಂದೊಂದು ಕಾಣಿಸ್ತಾ ಇದೆ. ಸೊ ಬನ್ನಿ ಇದನ್ನು ಸಾಂಬಾರು ಅನ್ನಕ್ಕೆ ಹಾಕ್ಕೊಂಡು ಟೇಸ್ಟ್ ನೋಡೋಣ ಒಂದ್ಸಲ. ಸಿಕ್ಕಾಬಟ್ಟೆ ಬಿಸಿ ಇದೆ ನೋಡಿ. ನುಗ್ಗೆಕಾಯಿ ಅಷ್ಟೇ, ನಾನು ನಿಮಗೆ ರೆಸಿಪಿ ತೋರಿಸಿದ್ದು ಮನೆಯಲ್ಲಿ ಒಂದು 4-5 ಜನಕ್ಕೆ ಆಗೋಂಗೆ ತೋರಿಸಿದ್ದೆ. 5 ಜನಕ್ಕೆ ಅಂದ್ಕೊಂಡ್ರೆ ಒಬ್ರಿಗೆ 1 ನುಗ್ಗೆಕಾಯಿ ಲೆಕ್ಕದಲ್ಲಿ 5 ನುಗ್ಗೆಕಾಯಿ ಹಾಕಿದ್ದೆ. ನೋಡಿ ನುಗ್ಗೆಕಾಯಿ ಕೂಡ ಯಥೇಚ್ಛವಾಗಿ ಬಂದಿದೆ ತಟ್ಟೆಗೆ. ನಿಮಗೆ ನುಗ್ಗೆಕಾಯಿ ಈ ಥರ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊತಿರಲ್ಲ, ಆ ಸಮಯದಲ್ಲಿ ಸ್ವಲ್ಪ ಸಣ್ಣದಾಗಿ ಈಗ 1 ನುಗ್ಗೆಕಾಯಿನ ಒಂದು 3 ತುಂಡು ಮಾಡಿಬಿಟ್ಟು ಬೇಳೆ ಜೊತೆ ಅದನ್ನು ಕೂಗಿಸ್ಕೊಂಬಿಡಿ. ಬೇಳೆ ಕಟ್ಟಿಗೆನೆ ನುಗ್ಗೆಕಾಯಿದು ಪಲ್ಪ್ನ ಹಿಂಡ್ಬಿಟ್ಟು ಬಿಟ್ಬಿಡಿ, ಅದನ್ನೇ ಹಾಕಿ, ಅವಾಗಲೂ ಟೇಸ್ಟು ಚೆನ್ನಾಗೇ ಬರುತ್ತೆ. ಸೊ ಈ ಥರ ತಿಂದರೆ ಇನ್ನೂ ಮಜಾ ಇರುತ್ತೆ. ನುಗ್ಗೆಕಾಯಿನ ಕಚ್ಚಿ ತಿಂದು ಅದು ಮಜಾನೇ ಬೇರೆ. ಸೊ ಈಗ ಬನ್ನಿ ಒಂದ್ಸಲ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನಾನು ತುಪ್ಪನ ಬೇಕು ಅಂತಲೇ ಹಾಕ್ಕೊಂಡಿಲ್ಲ, ಒಂದು ಸೈಡಿಂದ ಕಲಿಸ್ಕೊಂಡು ತಿಂದರೆ ಚೆನ್ನಾಗಿ ಸಿಗುತ್ತೆ. ನೋಡಿ ನಾ ಇಲ್ಲಿ ತುಂಬ ಬಿಸಿ ಇದೆ. ಸಾಂಬಾರು ಹಾಕಿದ ತಕ್ಷಣ ಸಾಂಬಾರು ಪುಡಿ ಘಮ ತುಂಬ ಚೆನ್ನಾಗಿ ಬಂತು. ಮತ್ತು ನಾವಿವಾಗ ಒಗ್ಗರಣೆ ಹಾಕಿದ್ವಲ್ಲ ಇಂಗು, ಆ ಇಂಗಿನ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಸ್ವಲ್ಪನೂ ಹೆಚ್ಚೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದ್ಸಲ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.